ಪ್ಯಾರಿಸ್ನಲ್ಲಿ ಭಾರತ ಮೊದಲ ಪದಕವನ್ನು ಗೆದ್ದಿದೆ. ಭಾರತ ಒಲಿಂಪಿಕ್ಸ್ 2024ನಲ್ಲಿ ಮೊದಲ ಪದಕವನ್ನು ಗೆದ್ದು ತನ್ನ ಪದಕದ ಬೇಟೆಯನ್ನು ಪ್ರಾರಂಭ ಮಾಡಿದೆ ಅಂತಲೇ ಹೇಳ್ಬೋದು. ಮನು ಭಾಕರ್ ಅವರು ಶೂಟಿಂಗ್ನಲ್ಲಿ 3ನೇ ಸ್ಥಾನವನ್ನು ಪಡೆಯುವ ಮೂಲಕ 10 ಮೀಟರ್ ಏರ್ ರೈಫಲ್ ಶೂಟಿಂಗ್ನಲ್ಲಿ ಭಾರತಕ್ಕೆ ಮೊದಲ ಪದಕವನ್ನು ಗೆದ್ದುಕೊಟ್ಟಿದ್ದಾರೆ. ಇದು ನಿಜಕ್ಕೂ ಒಂದು ಉತ್ತಮವಾದಂಥ ಬೆಳವಣಿಗೆ ಅಂತ ಹೇಳ್ಬೋದು. ಮೊದಲೆಲ್ಲ ನಾವು ಒಲಿಂಪಿಕ್ಸನ್ನು ನೋಡ್ತಾ ಇದ್ದರೆ 5 ದಿನ ಆದರೂ 10 ದಿನ ಆದರೂ ಕೂಡ ನಮಗೆ ಪದಕಗಳೇ ಬರ್ತಾ ಇರಲಿಲ್ಲ ಅನ್ನೋಂಥ ಪರಿಸ್ಥಿತಿ ಇತ್ತು. ಈಗ 2ನೇ ದಿನದಲ್ಲೇ ಒಂದು ಉತ್ತಮವಾದಂಥ ಆರಂಭವನ್ನು ಕೊಟ್ಟು ಪದಕವನ್ನು ಗೆದ್ದುಕೊಟ್ಟಿದ್ದಾರೆ. ಇದು ಬಹುಶಃ ಬೇರೆಲ್ಲ ಆಟಗಾರರಿಗೆ ಸ್ಫೂರ್ತಿಯಾಗತ್ತೆ ಅಂತ ಅಂದ್ಕೊಳ್ತೀನಿ. ಕಳೆದ ಬಾರಿ ನಾವು 7 ಪದಕಗಳನ್ನು ಗೆದ್ದಿದ್ವಿ. ಈ ಬಾರಿ ಒಂದು ನಿರೀಕ್ಷೆಯ ಪ್ರಕಾರ ಭಾರತ 10ಕ್ಕೂ ಹೆಚ್ಚಿನ ಪದಕಗಳನ್ನು ಗೆಲ್ಬೋದು ಅಂತ ಅನಿಸತ್ತೆ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ, ಬೆಳಿಗ್ಗೆ PV ಸಿಂಧು ಅವರು ಗೆದ್ದಿದ್ದಾರೆ. ಅಷ್ಟೇ ಅಲ್ಲ, ಮೊದಲ ಬಾರಿ ನಾವು ಸ್ವಿಮ್ಮಿಂಗ್ನಲ್ಲಿ ಕೂಡ ಒಂದು ಮೊದಲ ಸುತ್ತಿನ ಕ್ವಾಲಿಫೈಯರ್ಸ್ ಏನಿದೆ ಅಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಿದ್ದಾರೆ ನಮ್ಮ ಅಥ್ಲೀಟ್. ಅದು ಸ್ವಿಮ್ಮಿಂಗ್ನಲ್ಲಿ ಕ್ವಾಲಿಫಿಕೇಷನ್ನಲ್ಲಿ ಮೊದಲ ಸ್ಥಾನವನ್ನು ಪಡೆದಿರೋದು ನಿಜಕ್ಕೂ ಭಾರತದ ಮಟ್ಟಿಗೆ ಹೆಮ್ಮೆ ಅಂತಲೇ ಹೇಳ್ಬೋದು. ಬ್ಯಾಡ್ಮಿಂಟನ್ನಲ್ಲಿ ಕೂಡ ನಾವು ಲಕ್ಷ್ಯ ಸೇನ್ ಅವರು ನಿನ್ನೆ ಗೆಲುವನ್ನು ಸಾಧಿಸಿದರು. ಅಷ್ಟೇ ಅಲ್ಲ, ಮೆನ್ಸ್ ಶೂಟಿಂಗ್ನಲ್ಲೂ ಕೂಡ ಅಲ್ಲಿ ಒಂದು ಉತ್ತಮವಾದಂಥ ಪ್ರದರ್ಶನವನ್ನು ತೋರುವ ಮೂಲಕ ಕ್ವಾಲಿಫಿಕೇಷನ್ನಲ್ಲಿ ನಾವು ಆ್ಯಕ್ಚುಲಿ 7ನೇ ಸ್ಥಾನವನ್ನು ಪಡೆದು ಅರ್ಜುನ್ ಬಬೂತಾ ಅವರು ಏನಿದ್ದಾರೆ ಕ್ವಾಲಿಫೈ ಆಗಿದ್ದಾರೆ. ನಾಳೆ ಅವರ ಫೈನಲ್ ಇರುತ್ತೆ, ಅಲ್ಲೂ ಕೂಡ ನಾವು ಒಂದು ಪದಕವನ್ನು ನಿರೀಕ್ಷೆ ಮಾಡ್ಬೋದು. ಯಾಕಂದರೆ ಈಗಾಗಲೇ ಅವರು ಫೈನಲನ್ನು ತಲುಪಿದ್ದಾರೆ. ಅರ್ಜುನ್ ಬಬೂತಾ ಅವರು ಮೊದಲು ಆ್ಯಕ್ಚುಲಿ 4ನೇ ಸ್ಥಾನದಲ್ಲಿ ಮುಂದುವರಿತಾ ಇದ್ದರು. ನಂತರ ಒಂದೆರಡು ಶೂಟಿಂಗನ್ನು ಅವರು ಮಿಸ್ ಮಾಡಿದ್ರಿಂದ 7ನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡ್ರು. ಆದರೂ ಕೂಡ ಮೊದಲ 8 ಸ್ಥಾನಗಳನ್ನು ಪಡೆದಂಥ ವ್ಯಕ್ತಿಗಳು ಫೈನಲನ್ನು ತಲುಪೋದ್ರಿಂದ ಅವರು ಈಗಾಗಲೇ ಫೈನಲ್ಗೆ ಕ್ವಾಲಿಫೈ ಆಗಿದ್ದಾರೆ. ನಾಳೆ ಅವರಿಂದ ಒಂದು ಉತ್ತಮವಾದಂಥ ಪ್ರದರ್ಶನ ಬಂದರೆ ಅದು ಪದಕವಾಗಿ ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆ ಆರ್ಚರಿನಲ್ಲೂ ಕೂಡ ವುಮೆನ್ಸ್, ಮೆನ್ಸ್ ಮತ್ತು ಮಿಕ್ಸಡ್ ಡಬಲ್ಸ್ ಈ 3ರಲ್ಲೂ ಕೂಡ ಈಗಾಗಲೇ ಭಾರತ 1/32 ಎಲಿಮಿನೇಷನ್ ರೌಂಡ್ಗೆ ಪಾದಾರ್ಪಣೆ ಮಾಡಿದೆ. ನಾಳೆ ಕ್ವಾರ್ಟರ್ ಫೈನಲ್ ಕೂಡ ಇದೆ. ವುಮೆನ್ಸ್ ತಂಡದ ಕ್ವಾರ್ಟರ್ ಫೈನಲ್ ನಡೆಯುತ್ತೆ. ಅಲ್ಲೂ ಕೂಡ ಒಂದು ಉತ್ತಮವಾದ ಪ್ರದರ್ಶನವನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹಾಗೆ ಬ್ಯಾಡ್ಮಿಂಟನ್ನಲ್ಲಿ ಕೂಡ ಡಬಲ್ಸ್ನಲ್ಲೂ ಕೂಡ ಭಾರತ ಈಗಾಗಲೇ ಗೆಲುವನ್ನು ಸಾಧಿಸಿದೆ. ಹಾಗೆ ಈ ಬಾರಿ ಸಾಕಷ್ಟು ಸ್ವಿಮ್ಮರ್ಸ್ಗಳು ಕೂಡ ಒಂದು ಉತ್ತಮವಾದಂಥ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಇದು ಭಾರತದ ಮಟ್ಟಿಗೆ ಬಹುದೊಡ್ಡ ಒಂದು ಸಾಧನೆ ಅಂತಲೇ ಹೇಳ್ಬೋದು. ನಿನ್ನೆ ಹಾಕಿಯಲ್ಲಿ ಕೂಡ ನ್ಯೂಜಿಲ್ಯಾಂಡ್ನ ವಿರುದ್ಧ ಭಾರತ ಗೆದ್ದಿದೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಭಾರತ ಕ್ರೀಡೆಯಲ್ಲಿ ಒಂದಷ್ಟು ಮುಂಚೂಣಿಯಲ್ಲಿದೆ ಅಂತಲೇ ಹೇಳ್ಬೋದು. ಹಿಂದೆಲ್ಲ ನಾವು 1 ಪದಕಗಳನ್ನು ಗೆದ್ದರೆ ಸಾಕು ಅನ್ನೋಂಥ ಪರಿಸ್ಥಿತಿಯಲ್ಲಿ ಇದ್ವಿ. ಕಳೆದ ಬಾರಿ 7 ಪದಕಗಳನ್ನು ಗೆದ್ದಿದ್ವಿ. ಎಲ್ಲೋ ಒಂದು ಕಡೆ ಸ್ವಲ್ಪ ಕಷ್ಟ ಅನಿಸತ್ತೆ. ಚೈನಾ ಅಥವಾ ಬೇರೆ ದೇಶಗಳು 50-60 ಗೋಲ್ಡ್ಗಳನ್ನು ಗೆಲ್ತಾ ಇದ್ದರೆ ನಾವು ಇನ್ನೂ ಕೂಡ 10 ಪದಕಗಳ ಒಂದು ನಿರೀಕ್ಷೆಯಲ್ಲಿದ್ದೇವೆ. ಎಲ್ಲೋ ಒಂದು ಕಡೆ ನೀರಜ್ ಚೋಪ್ರಾ ಅವರು ಕಳೆದ ಬಾರಿ ಚಿನ್ನವನ್ನು ಗೆದ್ದಿದ್ದನ್ನು ಬಿಟ್ಟರೆ, ಅಭಿನವ್ ಬಿಂದ್ರಾ ಚಿನ್ನವನ್ನು ಗೆದ್ದಿದ್ದನ್ನು ಬಿಟ್ಟರೆ ನಾವು ಚಿನ್ನದ ಪದಕದ ಬೇಟೆಯಲ್ಲಿ ಸ್ವಲ್ಪ ಹಿಂದಿದ್ದೇವೆ. ಈ ಬಾರಿ ಕೊನೆ ಪಕ್ಷ ಒಂದಷ್ಟು ಚಿನ್ನ, ಅದು PV ಸಿಂಧು ಅವರಾಗಿರ್ಬೋದು, ನೀರಜ್ ಚೋಪ್ರಾ ಇರ್ಬೋದು, ಈ ರೀತಿ ಶೂಟಿಂಗ್ ಇರ್ಬೋದು, ಹಾಗೆ ಜೂಡೋ ಇರ್ಬೋದು ಮತ್ತು ಬ್ಯಾಡ್ಮಿಂಟನ್ ಇರ್ಬೋದು, ಇಲ್ಲಿ ನಾವು ಪದಕಗಳ ಒಂದು ನಿರೀಕ್ಷೆಯಲ್ಲಿದ್ದೇವೆ. ಹಾಗೆ ವಿನೇಶ್ ಫೋಗತ್ ಅವರು ನಿಜಕ್ಕೂ ಅವರು ತುಂಬಾ ಹೋರಾಟ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಅವರು ಇಂಜುರಿಯ ಕಾರಣದಿಂದ ಕಳೆದೆರಡು ಒಲಿಂಪಿಕ್ಸ್ಗಳಲ್ಲಿ ಪದಕವನ್ನು ಗೆದ್ದಿರಲಿಲ್ಲ. ಈ ಬಾರಿ ವಿನೇಶ್ ಫೋಗತ್ ಅವರು ಒಂದು ಸಾಧನೆ ಮಾಡಿದ್ರೆ ಅವರಿಂದಲೂ ಕೂಡ ಒಂದು ಚಿನ್ನದ ಪದಕದ ನಿರೀಕ್ಷೆಯನ್ನು ನಾವು ಇಟ್ಕೋಬೋದು. ಹಾಗೆ ಹಾಕಿ ಕೂಡ ಒಂದು ಒಳ್ಳೆ ಫಾರ್ಮ್ನಲ್ಲಿದೆ. ಹಾಕಿಯಲ್ಲೂ ಕೂಡ ಭಾರತ ಬಹಳ ದಿನಗಳ ನಂತರ ಚಿನ್ನವನ್ನು ಗೆಲ್ಲುತ್ತಾ ನೋಡಬೇಕು. ಬಹಳಷ್ಟು ದಿನಗಳಿಂದ ಹಾಕಿಯಲ್ಲಿ ನಾವು ಚಿನ್ನವನ್ನು ಗೆದ್ದಿಲ್ಲ. ಈಗಾಗಲೇ 8 ಚಿನ್ನದ ಪದಕಗಳನ್ನು ನಾವು ಒಲಿಂಪಿಕ್ಸ್ನಲ್ಲಿ ಗೆದ್ದಿದ್ದೀವಿ. ಆದರೆ ಈ ಬಾರಿ 9ನೇ ಚಿನ್ನವನ್ನು ತಂದು ಕೊಡ್ತಾರಾ ನೋಡೋಣ.